ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ನೀನಿವಾಗ ಮನೆಗೆ ಹೋಗ್ಬೋದು. ಮತ್ ನೀನು? ನಾನು ಅಪ್ಪನ ಹತ್ರ ಹೋಗ್ತೀನಿ. ಸುರೋಜಣ್ಣ, ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಏನು ಯೋಚಿಸ್ತಾ ಇದ್ದೀನಿ ಅಂದರೆ, ಈಶಾ ಇಷ್ಟೊತ್ತಿಗೆ ಅವ್ರ ಅಪ್ಪನ ಹತ್ರ ಕ್ಷಮೆ ಕೇಳಿರ್ತಾಳೆ. ಯಜಮಾನ್ರು ಅವಳನ್ನ ಕ್ಷಮಿಸಿ ಮನೆಗೆ ಸೇರಿಸ್ಕೊಂಡಿರ್ತಾರೆ. ಒಳ್ಳೇದಾಯ್ತು, ಅವಳ ಜೀವನದಲ್ಲಿ ಮೇಲೆಲ್ಲ ಮೊದಲಿನ ಹಾಗೆ ಆಗುತ್ತೆ. ಇನ್ನು ಜೀವನ ಪೂರ್ತಿ ಇಲ್ಲೇ ಇರಬೇಕಿತ್ತ ಅವಳು. ಹೌದಾ ಸುರೋಜಣ್ಣ, ಇಶಾತ್ಗೆ ಇಲ್ಲಿಂದ ಏನೋ ಹೋದ್ರು, ಆದ್ರೆ ನಿಮ್ ನೆನ್ಪಲ್ಲಿ ಉಳ್ಕೊಂಡ್ರು ಅಲ್ವಾ? ಏನೋ ಮಾತಾಡ್ಬೇಡ, ಅವಳೇನು ನಿಮ್ಮ ಮತ್ತಿಗೆ ಅಲ್ಲ. ಅಣ್ಣ ಬಂದ. ಇದೇನ್ ಮಾಡ್ಕೊಂಡಿದ್ಯಾ? ಏನಾಯ್ತು ನಿಂಗೆ? ಸೂರಜ್, ಜಗಬಿಡು ನೋಡ, ಬನ್ನಿ ಬನ್ನಿ ಹಿಡ್ಕೋ. ಏನಾಯ್ತು? ಆರಾಮಾಗೇ ಇದೆಯಾ ತಾನೆ? ಸಾಕ್ ಏನಿದಲ್ಲ? ನನ್ಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಎಲ್ಲರೂ ಒಳಗೆ ಹೋಗಿ. ಹಾ ನಡೀರಿ, ಕರ್ಕೊಂಡು ಹೋಗೋಣ ಒಳಗೆ. ಹಾ ಬಾಬಾ. ನಿಂತ್ಕೋ. ತಾಯಮ್ಮ, ನಿಧಾನವಾಗಿ ತಾಯಮ್ಮ. ಸೂರಜ್, ನನ್ ಮಗನೇ, ಬಿಂದ್ಯಾ, ಅಲ್ಯಾಕ್ ನಿಂತಿದ್ಯಮ್ಮ? ಇಲ್ ಬಾ, ಇಲ್ ಬಂದ್ ನಿಂತ್ಕೋ. ಬಾ, ಇಲ್ ಬಾ ಅಮ್ಮ, ಬಾ 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 ಬಾ. ಇಶಾ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನೀನ್ ನಿಮ್ಮನೆಗೆ ಹೋಗ್ಬೇಕಲ್ವಾ? ಈ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳೆ? ನಾನು ಸೂರಜ್ ಹೆಂಡತಿ, ಮತ್ತೆ ನಿಮ್ಮನೆ ಸೊಸೆ. ನನ್ನ ಈ ಮದ್ವೆನ ನಿಜಾಯಿತಿಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ನಿಭಾಯಿಸೋಕ್ ಬಂದಿದ್ದೀನಿ. ಅದ್ಕೆ ಬೆಳಗ್ಗೆಯಿಂದ ಮಾಡಿದ್ ಸಾಲ್ದ ಈ ಮಹಾರಾಣಿ ಇವಾಗ ಮತ್ತೆ ನಾಟಕ ಆಡಕ್ ಬಂದ್ಬಿಟ್ಲು ದೊಡ್ಡದಾಗಿ. ಅಮ್ಮ ಅಮ್ಮ ತಾಯಮ್ಮ, ನನ್ನ ಮುಟ್ಟಿದ್ರೆ ಸರಿ ಇರೋದಿಲ್ಲ, ನೋಡ್ಕೊ. ಇಶಾ ಪ್ಲೀಸ್, ನಿನ್ ಡ್ರಾಮನೆಲ್ಲ ನಿಲ್ಸಿ ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗು. ಸಮಾಧಾನ. ಪ್ಲೀಸ್. ನೀನಿವಾಗ ಟೆನ್ಷನ್ ಮಾಡ್ಕೋಬಾರ್ದು. ಅದಿತಿ ಅಕ್ಕ, ರಿಯಾ, ಕಾವ್ಯ, ಇವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಇವ್ರಿಗೆ ಈಗಷ್ಟೇ ಆಪರೇಷನ್ ಆಗಿದೆ. ನಮ್ ಸೂರಜ್ ಹೆಂಡತಿ ಆಗಕ್ ಹೇಗಾದ್ರೂ ಸಾಧ್ಯ? ನಾನು ಹೇಳ್ತೀನಿ. ನನಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ದುಡ್ಡು ಬೇಕಲ್ವೇನೋ ನಿನ್ಗೆ? ಅದಕ್ಕೋಸ್ಕರ ನೀನು ಈಶಾನ ಮದುವೆ ಆಗಬೇಕು.
ಅತ್ತಿಗೆ ಹುಷಾರಾಗಿ ಮನೆಗೆ ಬರೋವರೆಗೂ ಯಾರೂ ಈ ಮದುವೆ ಬಗ್ಗೆ ಅವ್ರಿಗೆ ಹೇಳೋ ಹಾಗಿಲ್ಲ. ಟೈಮ ಅದು ಸೊಸೆನ್ ಕರ್ಕೊಂಡ್ ಬಾ. ಒಂದು ಸೊಸೆ ಇಲ್ಲಿಗೆ ಬರಬೇಕು, ಇಲ್ಲಾಂದ್ರೆ ನಾನು ಮನೆಗೆ ಬರ್ತೀನಿ. ಗೊತ್ತಿದೆ, ನನ್ನ ನಿಮ್ಮ ಮಧ್ಯ ತುಂಬಾ ಕಹಿ ಘಟನೆ ನಡೆದಿದೆ. ಆದ್ರೆ ದಯವಿಟ್ಟು ಅದನ್ನೆಲ್ಲ ಮರೆತು ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳಿ. ಈಗ ನಾವಿಬ್ರು ಅತ್ತೆ ಸೊಸೆಯರು. ಮತ್ತೆ ನಾನೀ ಸಂಬಂಧನ ಮನ್ಸಾರಿ ನಿಭಾಯಿಸ್ಬೇಕು ಅಂತಿದ್ದೀನಿ. ತಪ್ಪು ಮಾಡಿರೋದನ್ನ ಒಪ್ಕೊಳಕ್ಕಾಗಲ್ವಾ? ಸ್ಪೆಷಲಿ ನೀವು ಸರಳ ಆಂಟಿ, ನೀವು ಇವ್ರಿಗೆಲ್ಲ ಹೆಡ್ ಅಲ್ವಾ? ಸೊ ಪನಿಷ್ಮೆಂಟು ನಿಮಗೆ ಸಿಗ್ಬೇಕು. ಹಾಗಾಗಿ ನಾನಿವಾಗ ನಿಮ್ಮನ್ನ 4 ದಿನದವರೆಗೂ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವ್ ಏನ್ ಮಾಡಿದ್ರಿ? ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ನಿಮ್ ಧ್ಯಾನ ಎಲ್ಲಿರುತ್ತೆ? ಅಂತವ್ರಿಗೆಲ್ಲ ಬರೀ ಶಿಕ್ಷೆ ಕೊಡ್ಬೇಕು. ಪ್ಲೀಸ್ ಅವಕಾಶ ಮಾಡಿಕೊಡಿ. ಇಶಾ ಅಕ್ಕ ಗಿಫ್ಟ್ ಕೊಟ್ಟಿದ್ದನ್ನ ನಿಮಗೆ ಕೊಡಕ್ ಬಂದಿದ್ದೀನಿ. ಅವರೇ ನಿಮ್ಗಿದನ್ನ ಕೊಡಕ್ ಹೇಳಿದ್ರು. ನಮ್ಮ ಮನೆಯಲ್ಲಿ ಸೀರೆ ಕದಿಯೋದಲ್ದೆ ನನಗೆ ಎದುರುತ್ರ ಕೊಡ್ತೀಯ. ನಿನ್ ಮನೆಯಲ್ಲಿ ಕೆಲ್ಸದೊಳಗಿದ್ದೆ ನಾನು, ಆದ್ರೆ ಈ ಮನೆಯಲ್ಲಿ ನಿನ್ ನೆರಳು ಬೆಳಕು ನಾನು ಬಿಡೋದಿಲ್ಲ. ಸೊಸೆ ಆಗೋದಂತೂ ಇನ್ನು ದೂರದ ಮಾತು. ತೊಲಗೋ ಇಲ್ಲಿಂದ. ಅಯ್ಯೋ ಅದ್ಗೆ ನೀವು ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಾ ನೀವು? ಇದೇ ಮೊದಲು ಮತ್ತೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿನಗೆ. ಇನ್ನೊಂದ್ಸಲ ಈ ಮನೆಯೊಳಗೆ ಕಾಲಿಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ಯಾಕೆ ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹೀಗ್ ಮಾಡೋದ್ರಿಂದ ನಡೆದಿರೋದೆಲ್ಲ ಸುಳ್ಳಾಗೋದಿಲ್ವಲ್ಲ? ಈ ಹುಡುಗಿ ಈ ಮನೆಗೆ ಸೊಸೆ. ನಾನು ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಒಪ್ಕೋಬೇಕಾಗುತ್ತೆ. ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಸೂರಜ್ಜು ಇವಳನ್ನ ಬಲವಂತವಾಗಿ ಮದ್ವೆ ಮಾಡ್ಕೊಂಡು ಬಂದಿದ್ದಾನೆ. ಅಗ್ನಿಕುಂಡ ಸುತ್ತಿದ್ದಾನೆ, ತಾಳಿ ಕಟ್ಟಿದ್ದಾನೆ, ಕುಂಕುಮ ಇಟ್ಟಿದ್ದಾನೆ. ಯಾವ ಹುಡುಗಿಗೆ ಅನ್ಯಾಯ ಆಗಿದೆಯೋ ಆ ಹುಡುಗಿದೆ ತಪ್ಪು ಅಂತಿದ್ದೀರಲ್ಲ. ಅಕಸ್ಮಾತ್ ಈ ಹುಡುಗಿ ಮನ್ಸು ಮಾಡಿದಿದ್ರೆ ಎಲ್ಲಾರನ್ನು ಬಿಟ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದಿತ್ತು, ಹೊರಟು ಹೋಗ್ಬೋದಿತ್ತು. ಆದ್ರೆ ಇವಳು ತನ್ನ ಸ್ವಂತ ಇಷ್ಟದಿಂದ ಇಲ್ಲಿಗೆ ಬಂದಿದ್ದಾಳೆ. ಅವಳು ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ದೆ ನಾವು ಹೋಗು ಅನ್ನೋದು ನಮ್ಮ ತಪ್ಪು. ನಮಗೆ ಯಾವ ಅಧಿಕಾರನೂ ಇಲ್ಲ. ಭಾವಂದ್ರೆ ಇಲ್ಲ, ತೀರ್ಮಾನ ಆಗಿದೆ. ಒಂದ್ ವೇಳೆ ಈ ಹುಡುಗಿಗೆ ಈ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಅವನಿಗೂ ಈ ಮನೇಲಿ ಜಾಗ ಇಲ್ಲ. ಮತ್ ಇವನು ಈ ಹುಡುಗಿ ಜೀವನ ಹಾಳಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದ್ರು ಗುಲಾಬ್ ಸಿಂಗ್ ಹತ್ರ ಹಣ ತಗೊಂಡಿದ್ದಾನೆ. ದುಡ್ಡುಗೋಸ್ಕರ ಮದ್ವೆ ಆಗಿದ್ದಾನೆ ಇವನು. ಸೂರಜ್, ಸೂರಜ್, ಸೂರಜ್. ನಿಂತ್ಕೊಳ್ಳಿ. ಜರ್ಗಿ, ಯಾರು ಮುಟ್ಬೇಡಿ ಅವನ್ನ. ಹೋಗಿ. ಅಪ್ಪ, ನೀವ್ ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ಹೋಗಿ ಆ ಕಡೆ ಹೋಗಿ. ಏನ್ ಹೇಳ್ತಿದ್ದೀರಾ ಭಾವಂದ್ರೆ? ನಿಮ್ ಮಗನ್ ಆರೋಗ್ಯ ಆದ್ರೂ ನೋಡಿ. ಹಾಸ್ಪಿಟ್ಲಿಂದ ಇವಾಗ ತಾನೇ ಬಂದಿದ್ದಾನೆ.
ಈ ತಲೆಹಟ್ಟೆ ಸೊಕ್ಕಿನ ಹುಡುಗಿಗೋಸ್ಕರ ಅವನಿಗೆ ನೋವು ಮಾಡ್ತಿದ್ದೀರಾ? ಸೂರಜ್, ಬಾ ಮಗನೇ, ಒಳಗ್ ಬಾ. ಇಲ್ಲ ಅದ್ಕೆ. ಅಕಸ್ಮಾತ್ ಇಶಂಗೆ ಈ ಮನೇಲಿ ಜಾಗ ಇಲ್ಲ ಅನ್ನೋದಾದ್ರೆ ಸೂರಜ್ಗೂ ಈ ಮನೇಲಿ ಜಾಗ ಇರೋದಕ್ಕೆ ಸಾಧ್ಯ ಇಲ್ಲ.